ನಿಮ್ಮ ಕಡೆ ಟೈಮ್ ಇದ್ದಾಗ ಹಿಂಗೆ ಪುಳಿಯೋಗರೆ ಗೊಜ್ಜು ಮಾಡಿ ಇಟ್ಕೊಂಡ್ರಪ್ಪ ಅಂತಂದ್ರೆ ಹಬ್ಬದ ದಿನ ಇಲ್ಲಂತಂದ್ರೆ ಮಕ್ಕಳ ಟಿಫಿನ್ ಬಾಕ್ಸಿಗೆ ಯಾವಾಗಾರ ನಿಮ್ಗೆ ಬೇಕಾದಾಗ ಪಟ್ನ ನೀವು ಪುಳಿಯೋಗರೆ ಮಾಡ್ಕೋಬೋದು. ಅಗದಿ ಸರಳ ವಿಧಾನದಾಗ ಫಟಾಫಟ್ ಅಂತೇಳಿ ಜಾಸ್ತಿ ಕ್ವಾಂಟಿಟಿ ಒಳಗೆ ಹೆಂಗೆ ಪುಳಿಯೋಗರೆ ಗೊಜ್ಜು ಮಾಡ್ಬೋದಪ್ಪ ಅಂತೇಳಿ ಇವತ್ತಿನ ವಿಡಿಯೋದಾಗ ನೋಡೋಣಂತ. ಇದನ್ನು ನೀವು ಒಂದು ತಿಂಗಳ ತನಕ ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ ರೀ, ನಾನು ಗೀತಾ. ಪಾಕಶೃಂಗಾರದ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲ ಒಂದು ದಪ್ಪ ತಳದ ಕಡಾಯಿನ ಬಿಸಿ ಮಾಡೋಕ್ಕಿಟ್ಟು ಇದ್ರಾಗ 1 ಕಪ್ಪಷ್ಟು ಹವೀಜ್ ಅಂದ್ರೆ ಧನಿಯಾ ಹಾಕಿದ್ದಾರೆ. ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಈಗ ಇದನ್ನು ಚಲೋತಂಗೆ ಹುರಿತೀನಿ. ಮೀಡಿಯಂ ಫ್ಲೇಮ್ನಾಗ ಇದ್ರ ಕಲರ್ ಚೇಂಜ್ ಆಗುತ್ತಾನ ಒಂದು 2-3 ನಿಮಿಷ ಚಲೋತಂಗೆ ಹುರಿದ್ರೆ ಸಾಕು, ತೆಗೆದ್ಬಿಡ್ರಿ. ಆಮೇಲೆ ಇದ ಕಡಾಯಿ ಒಳಗೆ ಒಂದು 3-4 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 3-4 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 3-4 ಟೇಬಲ್ ಸ್ಪೂನಷ್ಟು ಕರಿ ಎಳ್ಳು, 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದಾರೆ. ಈಗ ಈ ಎಲ್ಲ ಸಾಮಗ್ರಿನ ಮೀಡಿಯಂ ಫ್ಲೇಮ್ನಾಗ ಕೈ ಬಿಡ್ಲಾರ್ದ ಚಲೋತಂಗೆ ಹುರಿಬೇಕು. ಕರಿ ಎಳ್ಳು ಬದ್ಲಿ ನೀವು ಬೇಕಂದ್ರೆ ಬಿಳಿ ಎಳ್ಳು ಹಾಕೋಬಹುದು, ಇಲ್ಲ ಅಂತಂದ್ರೆ 2 ಅರ್ಧ ಹಾಕೋಬಹುದು. ನಿಮ್ಮ ಕಡೆ ಟೈಮ್ ಇದ್ರ ಬೇಕಪ್ಪ ಅಂತಂದ್ರೆ ಈ ಎಲ್ಲ ಸಾಮಗ್ರಿನ ಸಪ್ರೇಟ್ ಒಂದೊಂದಾಗ ಹುರ್ಕೋಬಹುದು. ಆಮೇಲೆ ಇದ್ರ ಜೋಡಿ ನೀವು ಒಂದು 2-3 ಕಡ್ಡೆಷ್ಟು ಕರ್ಬೇವು ಹಾಕಿ ಹುರಿರಿ. ನನ್ನ ಕಡೆ ಕರ್ಬೇವು ಇರಲಿಲ್ಲ, ಮಳೆ ಭಾಳ ಬರಕತ್ತಿದ್ರೆ ಹಂಗ ಕರ್ಬೇವು ಸಿಗ್ಲಿಲ್ಲ. ಆದ್ರೆ ಅದಕ್ಕೆ ಕರ್ಬೇವು ಹಾಕಬೇಕು, ಅಂದ್ರೆ ಪುಳಿಯೋಗರೆ ಚಲೋ ಆಗ್ತೈತಿ. ಎಲ್ಲ ಸಾಮಗ್ರಿ ಹಿಂಗ ಚಲೋತಂಗೆ ಹುರಿದ್ಮೇಲೆ ಗ್ಯಾಸ್ ಆಫ್ ಮಾಡ್ರಿ. ಪೂರ ತಣ್ಣಗಾಗೋತನ ಬಿಡಬೇಕು. ನೆಕ್ಸ್ಟ್ ಈ ಕಡೆ ನಾನು ಒಂದು 150 ಗ್ರಾಮ್ ಅಷ್ಟು ಹುಣಸೆ ಹಣ್ಣನ್ನ ತೊಳೆದು ಬಿಸಿನೀರು ಹಾಕಿ ಒಂದು 2-3 ತಾಸು ನೆನೆ ಇಟ್ಟಿದ್ದಾರೆ. ಭಾಳ ನೀರು ಹಾಕ್ಬೇಡ್ರಿ, ಹುಣಸೆ ಹಣ್ಣು ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು. ಈಗ ಕೈನ ಸ್ವಚ್ಛಂಗೆ ತೊಳ್ಕೊಂಡು ಹುಣಸೆ ಹಣ್ಣನ್ನ ಹಿಂಗೆ ಕೈಲಿ ಕ್ಯೂಚ್ಕೊಂತ ಅದ್ರ ರಸ ತೆಗಿಬೇಕು. ಲಕ್ಷ ಇರ್ಲಿ, ಕೈ ಸ್ವಚ್ಛ ಇರಬೇಕು. ಫ್ರೆಂಡ್ಸ್, ಆಲ್ರೆಡಿ ನಾನು ಒಂದು 2 kg ಅಷ್ಟು ಪುಳಿಯೋಗರೆ ಪುಡಿ ರೆಸಿಪಿನ ಶೇರ್ ಮಾಡೀನಿ. ನೀವೇನ್ರೆ ಆ ರೆಸಿಪಿನ ಮಿಸ್ ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಐತಿ, ಒಂದ್ಸಲ ಚೆಕ್ ಮಾಡ್ರಿ. ಈಗ ಇದನ್ನ ಇನ್ನೊಂದು ಪಾತ್ರೆ ಒಳಗ ಸೋಸ್ಕೋಬೇಕು. ಎಲ್ಲ ಹುಣಸೆನ ಚಲೋತಂಗೆ ಕ್ಯೂಚಿದ್ಮೇಲೆ ಅದನ್ನ ಸೋಸ್ಬೇಕು. ಮತ್ತು ಎಕ್ಸ್ಟ್ರಾ ನೀರು ಹಾಕಕ್ ಹೋಗ್ಬೇಡ್ರಿ, ಎಷ್ಟಿರುತ್ತಲ್ಲ ಅದನ್ನ ಚಲೋತಂಗೆ ಕ್ಯೂಚಿ ರಸ ತಕ್ಕೋರಿ. ಈಗ ನೋಡ್ರಿ, ಹುಣಸೆ ಹಣ್ಣಿನ ರಸ ರೆಡಿ ಆಯ್ತು. ಇದನ್ನ ಸೈಡಿಗೆ ಎತ್ತಿಡಕತ್ತೀನಿ. ಈ ಕಡೆ ನಾ ಹುರಿದಿದ್ದ ಸಾಮಗ್ರಿ ಎಲ್ಲ ಪೂರ ತಣ್ಣಗಾಗ್ಯಾವು. ಇವನ್ನ ಮಿಕ್ಸರ್ನಾಗ ಪುಡಿ ಮಾಡ್ಕೊಂಡು ಬರ್ತೀನಿ. ನೋಡ್ರಿ, ಹಿಂಗ ನೈಸ್ ಪುಡಿ ಆಗ್ಬೇಕು. ನೆಕ್ಸ್ಟ್ ಅದ ಕಡಾಯಿನ ಬಿಸಿ ಮಾಡಕ್ಕಿಟ್ಟು ಹುಣಸೆಹಣ್ಣಿನ ರಸ ಹಾಕಿದ್ಯಾರಿ. ಇದನ್ನ ಹೈ ಫ್ಲೇಮ್ನಾಗ ಬಿಸಿ ಮಾಡ್ಬೇಕು. ಸ್ವಲ್ಪ ಇದು ಕುದಕ್ ಶುರು ಆದ್ಮೇಲೆ ಈಗ ಇದ್ರಾಗ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನ್ ಅಷ್ಟು ಇಂಗು, ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಅಥವಾ ರುಚಿಗೆ ಎಷ್ಟು ಬೇಕಂತೇಳಿ ನೋಡ್ಕೊಂಡು ಹಾಕೋರಿ. 1 ಟೇಬಲ್ ಸ್ಪೂನ್ ಅಷ್ಟು ಗುಂಟೂರು ಖಾರ ಪುಡಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಮತ್ತು ಒಂದು 1/4 ಕಪ್ಪಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದಾರೆ. ಮೀಡಿಯಂ ಫ್ಲೇಮ್ನಾಗ ಈಗ ಇದನ್ನ ಚಲೋತಂಗೆ ಮಿಕ್ಸ್ ಮಾಡ್ಕೊಂತ ಕುದಿಸ್ಬೇಕು. ಇಲ್ಲಿ 2 ವಿಷಯ ಏನು ನೀವು ಲಕ್ಷ ಇಡಬೇಕಪ್ಪ ಅಂತಂದ್ರೆ, ಈ ರೆಸಿಪಿಗೆ ದಪ್ಪ ತಳದ್ದು ಸ್ಟೀಲ್ ಕಡಾಯಿನ ಉಪಯೋಗಿಸ್ರಿ, ನಾನ್ ಸ್ಟಿಕ್ ಕಡಾಯಿ ಉಪಯೋಗಿಸ್ಬೇಡ್ರಿ. ಆಮೇಲೆ ಕಟ್ಗೆ ಚಮಚ ಯೂಸ್ ಮಾಡಿದ್ರಂತೂ ಭಾಳ ಚಲೋ ಆಗ್ತೈತಿ. ಇದು ಜಲ್ದಿ ತಳ ಹಿಡಿತೈತ್ರಿ, ಅದಕ್ಕೆ ಕಡಾಯಿ ಚಲೋ ಇರಬೇಕು. ಆಮೇಲೆ ಖಾರ ಪುಡಿ ಬದಲಿ ನೀವು ಬೇಕಂತಂದ್ರೆ ಒಣ ಮೆಣಸಿನ್ಕಾಯಿನ ಹುರಿದು ಪುಡಿ ಮಾಡಿ ಹಾಕೋಬೋದು. ಇದು ಮನ್ಯಾಗ ಮಾಡಿದ ಖಾರ ಪುಡಿ ರೀ, ಭಾಳ ಚಲೋ ಇತ್ತು, ಅದಕ್ಕೆ ಹಾಕಿದ್ದೆ. ಟೈಮೂ ಸೇವ್ ಆಗ್ತೈತೆ ಅಂತೇಳಿ ಹಾಕಿದ್ದೆ ನಾನು. ನೀವು ಬೇಡ ಅಂತಂದ್ರೆ ಹುರಿದು ಹಾಕೋಬೋದು. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಅಷ್ಟು ಖಾರ ಇರೋದಿಲ್ಲಲ್ರಿ, ಆದ್ರೆ ಅದ್ರ ಕಲರ್ ಮಾತ್ರ ಭಾಳ ಚಂದ ಕೆಂಪಗಿರುತ್ತೆ. ಗುಂಟೂರು ಖಾರ ಪುಡಿ ಅಷ್ಟು ಕೆಂಪಗಿರೋದಿಲ್ಲ, ಆದ್ರೆ ಅದನ್ನು ಹಾಕೋದ್ರಿಂದ ಪುಳಿಯೋಗರೆ ಸ್ವಲ್ಪ ಖಾರ ಆಗ್ತೈತಿ. ಅದಕ್ಕೆ ನಾನು ಒಂದು 2 ಥರದ್ದು ಖಾರ ಪುಡಿ ಉಪಯೋಗಿಸೀನಿ ರೀ. ಒಂದು ಕಲರಿಗೆ, ಇನ್ನೊಂದು ಟೇಸ್ಟಿಗೆ. ನೀವು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು, ನಡಿತೈತಿ.
ಮೀಡಿಯಂ ಫ್ಲೇಮ್ನಾಗ ಒಂದು 8-10 ನಿಮಿಷ ಇದನ್ನು ಚಲೋ ತಂಗೆ ಕುದಿಸಿದ್ಮೇಲೆ ಸ್ವಲ್ಪ ಈಗ ಈ ರಸನ ಟೇಸ್ಟ್ ಮಾಡಿ ನೋಡಾಕತ್ತೀನಿ ರೀ. ಯಾಕಂದ್ರೆ ಈ ಸ್ಟೇಜ್ನಾಗ ನಾವು ಇದ್ರಾಗ ಏನರ ಹೆಚ್ಚು ಕಮ್ಮಿ ಆಗಿತ್ತಪ್ಪ ಅಂತಂದ್ರೆ ಸರಿ ಮಾಡ್ಕೋಬೋದು. ಖಾರ ಬೇಕಂದ್ರೆ ಇನ್ನೂ ಸ್ವಲ್ಪ ಖಾರ ಪುಡಿ ಹಾಕ್ಕೋಬೋದು, ಉಪ್ಪು ಹಾಕ್ಕೋಬೋದು, ಬೆಲ್ಲ ಹಾಕ್ಕೋಬೋದು. ನಿಮಗೆ ಹೆಂಗೆ ಬೇಕಂಗೆ ಟೇಸ್ಟಿಗೆ ತಕ್ಕಂಗೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲೇ ನನಗೆ ಉಪ್ಪು ಕಮ್ಮಿ ಆಗಿತ್ತು ಅಂತ ಅನಿಸ್ತು, ಅದಕ್ಕೆ ಮತ್ತು 1 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದನ್ನು ಚಲೋ ತಂಗೆ ಮಿಕ್ಸ್ ಮಾಡಕತ್ತೀನಿ ರೀ. ನೆಕ್ಸ್ಟ್ ಇದ್ರಾಗ ಮೊದಲು ನಾ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ರೀ ಪುಡಿ, ಅದನ್ನು ಹಾಕಕತ್ತೀನಿ. ಮತ್ತು ಒಂದು ಅರ್ಧ ಕಪ್ಪಷ್ಟು ತುರಿದಿದ್ದು ಒಣ ಕೊಬ್ಬರಿನೂ ಹಾಕಿದ್ದನ್ನು ನಿಧಾನ ಸರಿಯಾಗಿ ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡಬೇಕು. ಈ ರೆಸಿಪಿಗೆ ಉಪ್ಪು, ಹುಳಿ ಮತ್ತು ಎಣ್ಣೆ ಈ 3 ಸಾಮಗ್ರಿ ಸ್ವಲ್ಪ ಜಾಸ್ತಿನೇ ಇರಬೇಕು, ಅಂದರೆ ಇದು ಜಲ್ದಿ ಹಾಳಾಗೋದಿಲ್ಲ. ಕಲಸು ಮುಂದೆ ಗಂಟಾದ್ರೆ ಅದನ್ನು ಚಮಚೆಲ್ಲ ಚಲೋ ತಂಗಿ ಒಡ್ಕೋಂತ ಮಿಕ್ಸ್ ಮಾಡಿರಿ. ಸರಿಯಾಗೆಲ್ಲ ಮಿಕ್ಸ್ ಮಾಡಿದ ಮೇಲೆ ಉರಿನ ಸಣ್ಣ ಮಾಡಿಬಿಟ್ಟು ಇದ್ರ ಮೇಲೆ ಪಟ್ನ ಒಂದು ಏನರ ಲಿಡ್ ಕ್ಲೋಸ್ ಮಾಡಿರಿ, ಏನರ ಮುಚ್ಚ್ರಿ. ಯಾಕಂದ್ರೆ ಇದು ಭಾಳ ಜಲ್ದಿ ಸಿಡಿತೈತಿ, ಹುಷಾರು ನೋಡ್ಕೊಂಡು ಮಿಕ್ಸ್ ಮಾಡಿರಿ. ಆಮೇಲೆ ಅವಾಗವಾಗ ಮುಚ್ಚಳ ತೆಗೆದು ಮಿಕ್ಸ್ ಮಾಡ್ಕೊತ ಇರಬೇಕು. ಒಂದು 4-5 ನಿಮಿಷ ತನಕ ಇದನ್ನು ಚಲೋ ತಂಗಿ ಕುದಿಸಿದ್ಮೇಲೆ ಇದು ಸ್ವಲ್ಪ ಗಟ್ಟಿ ಆಗತ್ತೆ ರೀ. ಅವಾಗ ಗ್ಯಾಸ್ ಆಫ್ ಮಾಡಿದನ್ನ ಸೈಡಿಗೆ ಎತ್ತಿಡ್ರಿ. ಇನ್ನೊಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಬಿಟ್ಟಿದ್ರಾಗ 1 ಕಪ್ಪಷ್ಟು ಎಣ್ಣೆ ಹಾಕ್ರಿ. ಎಣ್ಣೆ ಚಲೋ ತಂಗೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ ಹಾಕ್ರಿ. ಎರಡೂ ಚಲೋ ತಂಗೆ ಚಟಪಟ ಅಂತ ಸಿಡಿದ್ಮೇಲೆ 1/4 ಕಪ್ಪಷ್ಟು ಶೇಂಗಾ ಹಾಕಿ ಇದನ್ನು ಶೇಂಗಾನ ಎಣ್ಣೆಗೆ ಚಲೋ ತಂಗೆ ಹುರಿಬೇಕು. ಆಮೇಲೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗೆ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿರಿ. ಆಮೇಲೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಒಂದು 5-10 ಸೆಕೆಂಡ್ ಹುರಿದು ಗ್ಯಾಸ್ ಆಫ್ ಮಾಡಿರಿ. ನನ್ನ ಕಡೆ ಕರಿಬೇವು ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ನಿಮ್ಮ ಕಡೆ ಇದ್ರೆ ಹಾಕ್ರಿ, ಪುಳಿಯೋಗರೆ ಭಾಳ ಚಲೋ ಆಗ್ತೈತಿ. ಈಗ ಇದನ್ನು ಗೊಜ್ಜಿನಾಗ ಹಾಕಿ ಮಿಕ್ಸ್ ಮಾಡಬೇಕು. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡಿರಿ. ಸಣ್ಣ ಉರಿ ಒಳಗೆ ಇದನ್ನು ಸ್ವಲ್ಪ ಹೊತ್ತನ ಚಲೋ ತಂಗೆ ಕುದಿಸ್ಬೇಕು. ಭಾಳೊತ್ತು ಕೈ ಬಿಡಕ್ಕೆ ಹೋಗ್ಬೇಡ್ರಿ, ಅವಾಗವ ಕೈ ಆಡ್ಸ್ಕೊಂತಿರ್ಲಿಲ್ಲ ಅಂದ್ರೆ ತಳಕ್ಕೆ ಅಂಟ್ತೈತಿ. ನಿಮಗೆ ಒಗ್ಗರಣೆ ಬೇಡಪ್ಪ, ನಾವು ಪ್ರತಿ ಸಲ ಫ್ರೆಶ್ ಒಗ್ಗರಣೆ ಮಾಡ್ಕೊಂಡು ಹಾಕೋತೀವಿ ಅಂತಂದ್ರೆ ಒಗ್ಗರಣೆನ ಸ್ಕಿಪ್ ಮಾಡಿರಿ. ಆದರೆ ಈ ಗೊಜ್ಜೊಳಗೆ 1 ಕಪ್ಪಷ್ಟು ಎಣ್ಣೆ ಹಾಕಿ ಸಣ್ಣ ಉರಿ ಒಳಗದನ್ನು ಸ್ವಲ್ಪ ಹೊತ್ತನ ಕುದಿಸ್ಬೇಕು. ಎಲ್ಲಿ ಮಠ ಕುದಿಸ್ಬೇಕಪ್ಪ ಅಂತಂದ್ರೆ ಇದು ಬರ್ಬರ್ತ ಗಟ್ಟಿ ಹಾಕೋ ಅಂತ ಬರುತ್ತೆ, ಮತ್ತು ಸೈಡಿಗೆ ಹಿಂಗೆ ಎಣ್ಣೆ ಬಿಡಕ್ಕೆ ಶುರು ಆಗತ್ತೆ ರೀ. ಅಂದ್ರೆ ಅವಾಗ ಪುಳಿಯೋಗರೆ ಗೊಜ್ಜು ರೆಡಿ ಆತಂಥೇಳಿ ಅರ್ಥ. ಅವಾಗ ಪಟ್ನ ಗ್ಯಾಸ್ ಆಫ್ ಮಾಡಿರಿ. ಪೂರ ತಣ್ಣಗಾಗುತ್ತಾನೆ ಅದನ್ನು ಹಿಂಗೆ ಬಿಡ್ರಿ. ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗತ್ತೆ. ಈಗ ನೋಡ್ರಿ, ಒಂದು 2-3 ತಾಸು ಆಗೈತಿ, ಪೂರ ತಣ್ಣಗಾಗೈತಿ ಮತ್ತು ಸ್ವಲ್ಪ ಗಟ್ಟಿನೂ ಆಗೈತಿ. ಪೂರ ತಣ್ಣಗಾದ್ಮೇಲೆ ಒಂದು ಗಾಜಿನ ಡಬ್ಬಾದಾಗ ಇಲ್ಲ ಅಂತಂದ್ರೆ ಒಂದು ಸ್ಟೀಲ್ ಡಬ್ಬಾದಾಗ ಹಾಕಿ 1 ತಿಂಗಳ ತನಕ ನೀವು ಇದನ್ನು ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಬೇಕಾದಾಗ ಫಟಾಫಟ್ ಅಂತೇಳಿ ಪುಳಿಯೋಗರೆ ಮಾಡ್ಕೋಬೋದು. ಈಗ ಇದನ್ನು ತೂಕ ಮಾಡಕತ್ತೀನಿ ನೋಡ್ರಿ. ಆಲ್ಮೋಸ್ಟ್ 1 ಕೆಜಿಗಿಂತ ಜಾಸ್ತಿನ ಆಯಿತು. 1 ಕೆಜಿ 300 ಗ್ರಾಮ್ ಅಷ್ಟು ಪುಳಿಯೋಗರೆ ಗೊಜ್ಜು ರೆಡಿ ಆಗೈತೆ ನೋಡ್ರಿ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡ್ರಿ. ಇವತ್ತಿನ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತು, ಸ್ವಲ್ಪ ಯೂಸ್ಫುಲ್ ಆತಪ್ಪ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.